ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ 10ನೇ ತಾರೀಕು ಕ್ರೈಸ್ ಅಂದರೆ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡ್ಕೋತೀವಿ ಅಂತ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು. ಅರ್ಜಿ ಸಲ್ಲಿಕೆ ಯಾವಾಗಿಂದ ಅಂದರೆ ನಿನ್ನೆಯಿಂದನೇ ಶುರುವಾಗಿದೆ. 15/7/2026ರಿಂದ 13/8/2026ರವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಶುಲ್ಕ ಪಾವತಿಗೆ ಕೊನೆ ದಿನಾಂಕ 14/8, ಒಂದು ದಿನ ಮಾತ್ರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಜುಲೈ 15ನೇ ತಾರೀಕಿಂದ ಆಗಸ್ಟ್ 13ನೇ ತಾರೀಕುವರೆಗೂ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆನಾ. ಅರ್ಜಿ ಶುಲ್ಕ ಇತರರಿಗಾದರೆ 750, SC ST ಅವರಿಗೆ 500 ರೂಪಾಯಿ, ವಿಶೇಷ ಚೇತನರಿಗೆ 250. ಒಟ್ಟು 3 ಪತ್ರಿಕೆ ಇರುತ್ತೆ. ಒಂದು ನಮ್ಮ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋದಕ್ಕೆ ಬಹು ಆಯ್ಕೆ ರೂಪದಲ್ಲಿ ಭಾಷಾ ಸಾಮರ್ಥ್ಯದ ಪರೀಕ್ಷೆಯನ್ನು ಮಾಡ್ತಾರೆ, ಅದು ಒಂದು ಪತ್ರಿಕೆ. ಇನ್ನು 2 ನಿರ್ದಿಷ್ಟ ಪತ್ರಿಕೆ, ಒಂದು ಮತ್ತೊಂದು ಸಾಮಾನ್ಯ ಪತ್ರಿಕೆ 100 ಅಂಕದ್ದು. ಇಲ್ಲಿ ಋಣಾತ್ಮಕ ಅಂಕಗಳು ಕೂಡ ಇದ್ದಾವೆ. ಈ ಋಣಾತ್ಮಕ ಅಂಕನ ಯಾವ ರೀತಿ ಕಳೀತಾರೆ ಅಂತ ಅಂದರೆ, ಇವಾಗ 5 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. 5ರಲ್ಲಿ 4 ಸರಿ ಇದೆ, 1 ತಪ್ಪು ಮಾಡಿಬಿಟ್ಟಿದ್ದೀರಾ. ಆ ಸರಿ ಇರೋಂತಹ 4 ಉತ್ತರದಲ್ಲಿ 0.25 ಅಂದರೆ 1/4 ಮಾರ್ಕ್ಸ್ನ ತೆಗೆದಾಕ್ತಾರೆ. ಯಾಕಂದರೆ 1 ತಪ್ಪು ಬರೆದು ಬಿಟ್ಟಿದ್ದೀರಲ್ವಾ, ಹಾಗಾಗಿ 1/4 ಮಾರ್ಕ್ಸ್ನ ತೆಗೆದಾಕಿ ಇನ್ನು 3 ಮಾರ್ಕ್ಸ್ ನಿಮ್ಮದು ಅಂತ. ಓಕೆ, ಇಲ್ಲಿ 3 ಪತ್ರಿಕೆ ಕಂಪಲ್ಸರಿ ಬರೀಲೇಬೇಕಾಗಿರುತ್ತೆ. ಇನ್ನು ಸಿಲೆಬಸ್ಗೆ ಬರೋದಾದರೆ ಇವತ್ತಿನ ಮೇನ್ ಟಾಪಿಕ್ಕೇ ಅದಲ್ವಾ, ಕ್ರೈಸ್ ಸಿಲೆಬಸ್, ನಿರ್ದಿಷ್ಟ ಪತ್ರಿಕೆಯ ಸಿಲೆಬಸ್ ಏನು ಅಂತ. ಸಾಮಾನ್ಯ ಪತ್ರಿಕೆ ಬಗ್ಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಯಾವುದೋ ಒಂದು ಸಬ್ಜೆಕ್ಟಿಗೆ ಮೀಸಲಾಗಿಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಸಮಾಜನೂ ಬರುತ್ತೆ, ವಿಜ್ಞಾನನೂ ಬರುತ್ತೆ, ಮ್ಯಾಥಮೆಟಿಕ್ಸ್ ಬರುತ್ತೆ, ಕಂಪ್ಯೂಟರ್ಸ್, ಜನರಲ್ ನಾಲೆಡ್ಜ್, ಹಾಗೆ ಸ್ಪೋರ್ಟ್ಸ್ ಬಗ್ಗೆ, ಸಿನಿಮಾ ರಂಗದ ಬಗ್ಗೆ, ಸಾಹಿತ್ಯದ ಬಗ್ಗೆನೂ ಕೂಡ ಅಲ್ಲಿ ಪ್ರಶ್ನೆಗಳು ಬಂದೇ ಬರ್ತವೆ, ಪ್ರಶಸ್ತಿಗಳ ಬಗ್ಗೆ. ಈ ಥರ ಓವರಾಲ್ ಆಗಿ ಸ್ವಲ್ಪ ನೋಡ್ಕೊಂಡಿದ್ರೆ ಈ ಸಾಮಾನ್ಯ ಪತ್ರಿಕೆಯಲ್ಲಿ ನಾವು ಅಂಕಗಳನ್ನ ಸ್ಕೋರ್ ಮಾಡ್ಬೋದು. ಈಗ ನಿರ್ದಿಷ್ಟ ಪತ್ರಿಕೆಗೆ ಬರೋಣ. ನಾನು ಹೇಳ್ತಾ ಇರೋದು ಹಳೆ ಸಿಲೆಬಸ್ನ ರೆಫರೆನ್ಸ್ ಆಗಿ ಇಟ್ಕೊಂಡು. ಲಾಸ್ಟ್ ಟೈಮ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳದ್ದು ಎಕ್ಸಾಮ್ ನಡೆದಿತ್ತಲ್ವಾ, ಆ ಸಿಲೆಬಸ್ ಇದು. ಸೊ ವಸತಿ ಶಾಲೆಗಳು ಅಂದರೆ ಎಲ್ಲದಕ್ಕೂ ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ನೀವು ಆ ಸಿಲೆಬಸ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಅಧ್ಯಯನವನ್ನು ಮಾಡ್ಬೋದು. ಮತ್ತು ಸಿಲೆಬಸ್ ಬದಲಾವಣೆ ಆಗ್ಬಿಡುತ್ತಾ ಅಂತಂದರೆ ಖಂಡಿತವಾಗ್ಲೂ ಏನು ಬದಲಾವಣೆ ಆಗಲ್ಲ. ಯಾಕಂದರೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಆಳ ಆಗಲ್ಲ ಎಷ್ಟು ಅಂತ ನಮಗೆ ಗೊತ್ತಿರುತ್ತೆ ಅಲ್ವಾ. ಎಲ್ಲಿಂದ ಆರಂಭ ಆಯಿತು, ಹಲ್ಮಿಡಿ ಶಾಸನ, ಹಾಗೆ ಕವಿರಾಜ ಮಾರ್ಗ, ದುರ್ವಿನೀತನ ಕಾಲ ಅಂದರೆ ಪಂಪ ಪೂರ್ವ ಯುಗದಿಂದಲೂ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಇದೆ ಅಂತ ನಮಗೆ ಗೊತ್ತಿದೆ ಅಲ್ವಾ. ಅಲ್ಲಿಂದ ಆರಂಭ ಆಗಿ ಅನೇಕ ಕಾಲಘಟ್ಟಗಳ ಬಗ್ಗೆ ಅಧ್ಯಯನವನ್ನೆಲ್ಲ ನಡೆಸಿ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಹೊಸ ಹೊಸ ಕವಿಗಳನ್ನು ನಾವು ಕಾಣ್ತಾನೆ ಇದ್ದೀವಿ. ಅದು ಕೇವಲ ಈಗ ದಲಿತ ಬಂಡಾಯ ಸಾಹಿತ್ಯದ ಒಂದು ಕವಿಗಳು ಅಂತ ನಾವು ಗುರುತಿಸ್ತಾನೆ ಇಲ್ಲ. ಯಾಕಂದರೆ ಎಲ್ಲ ಕವಿಗಳು ಎಲ್ಲ ಜಾನರಲ್ಲೂ ಕೃತಿ ಕಾವ್ಯಗಳನ್ನು ಬರಿತಾ ಇದ್ದಾರೆ, ಸಾಹಿತ್ಯದಲ್ಲಿ ಹೊಸ ಹೊಸ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಏನೇ ಬದಲಾವಣೆ ಮಾಡಬೇಕು ಅಂತಂದರೂ ಅವ್ರು ಯಾವ ಥರ ಕೇಳ್ಬೋದು, ಒಂದು ಕಾಲಘಟ್ಟಗಳನ್ನು ಮೆನ್ಷನ್ ಮಾಡಿ ಕೇಳ್ಬೋದು, ಇಲ್ಲ ಅಂತಂದರೆ ಮುಖ್ಯ ಕವಿಗಳನ್ನು ಮೆನ್ಷನ್ ಮಾಡಿ ಕೇಳ್ಬೋದು. ಅದನ್ನು ಹೊರತಾಗಿ ಬೇರೆ ಯಾವ ಥರನೂ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಹಾಕಿರುವಂತಹ ಸಿಲೆಬಸ್ನ ಒಂದು ಸ್ವಲ್ಪ ಗಮನಿಸಿ. ಈಗ ಆಲ್ರೆಡಿ HSTರಲ್ಲಿ ಏನೆಲ್ಲ ಕೂಲಂಕುಷವಾಗಿ ಅಧ್ಯಯನ ನಡೆಸಿರ್ತೀರಲ್ವ, ಅದೇ ಸಿಲೆಬಸ್ನೇ ಇಲ್ಲಿ ತುಂಬ ಚಿಕ್ಕದಾಗಿ ಕೇಳಿದ್ದಾರೆ. ಗಮನಿಸಿ, ಆಪ್ಷನಲ್ ಪೇಪರ್ ನಿರ್ದಿಷ್ಟ ಕನ್ನಡ 3 ಘಟಕಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ. ಘಟಕ 1ರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಕೇಳಿದ್ದಾರೆ. ಹಳಗನ್ನಡ ಕಾಲ, ನಡುಗನ್ನಡ ಕಾಲ, ಹೊಸಗನ್ನಡ ಕಾಲ, ಅದರಲ್ಲಿ ಕವಿಗಳು ಮತ್ತು ಕೃತಿಗಳು, ಇದನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ನಾವಿವಾಗ ಹಳಗನ್ನಡ ಕಾಲದಲ್ಲಿ ಬರುವಂಥ ಕವಿಗಳು, ನಡುಗನ್ನಡ ಕಾಲದಲ್ಲಿ ಬರುವಂಥ ಕವಿಗಳು, ಹೊಸಗನ್ನಡ ಕಾಲದಲ್ಲಿ ಬರುವಂಥ ಕವಿಗಳು ಅವ್ರ ಕೃತಿ ಓದ್ಕೊಂಡ್ಬಿಟ್ರೆ ಸಾಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಆ ಥರ ಅಂತೂ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. HSTR ಲೆವೆಲಲ್ಲಿ ಯಾವ ರೀತಿ ಓದ್ತಾ ಇದ್ದೀರಲ್ವ, ಇವಾಗ ಹಳಗನ್ನಡ ಕಾಲ, ಹಳಗನ್ನಡ ಅಂದರೆ ಅಲ್ಲಿ ಪಂಪ ಪೂರ್ವಯುಗವನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಬೇಕಾಗುತ್ತೆ. ಪಂಪ ಪೂರ್ವಯುಗದ ದುರ್ವಿನೀತ, ತುಂಬಲೂರಾಚಾರ್ಯರು, ಸೈಂಗೋಟಿ ಶಿವಮಾರ, ಗುಣವರ್ಮ, ಇವರೆಲ್ಲರನ್ನ ಒಳಗೊಂಡಂತೆಯೇ ನಾವು ಅಧ್ಯಯನವನ್ನು ನಡೆಸಬೇಕಾಗುತ್ತೆ. ಹಲ್ಮಿಡಿ ಶಾಸನದಿಂದ, ಕವಿರಾಜ ಮಾರ್ಗದಿಂದ, ವಡ್ಡಾರಾಧನೆಯಿಂದ, ಬಾದಾಮಿ ಶಾಸನ. ನೋಡಿ, ಶಾಸನಗಳ ಬಗ್ಗೆ ಇಲ್ಲಿ ಉಲ್ಲೇಖನೇ ಇಲ್ಲ, ಆದರೂ ಕೂಡ ನಾವು ಶಾಸನಗಳ ಬಗ್ಗೆಯೂ ಕೂಡ ಒಂದು ಸ್ವಲ್ಪ ತಿಳ್ಕೊಬೇಕು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅವು ಕೂಡ ತುಂಬಾ ಪ್ರಮುಖವಾಗಿರುವಂತಹ ಅಂಶಗಳು. ಇಲ್ಲಿ ಹಳಗನ್ನಡ ಕಾಲದಲ್ಲಿ ಇವಾಗ ಹೇಳಿದ್ನಲ್ಲ, ಆ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಹಳಗನ್ನಡ ಕಾಲದಲ್ಲಿ. ಯಾಕಂದರೆ ಈ ಕಾಲಘಟ್ಟವನ್ನು ವಿಂಗಡಣೆ ಮಾಡಬೇಕಾದ್ರೆ ಕೆಲವೊಂದಷ್ಟು ವಿದ್ವಾಂಸರು ಪೂರ್ವದ ಹಳಗನ್ನಡ ಅಂತ ಗುರುತಿಸಿದರೆ ಹೊರತು ಎಲ್ಲರೂ ಪೂರ್ವದ ಹಳಗನ್ನಡದ ಬಗ್ಗೆ ಅಷ್ಟಾಗಿ ಗಮನ ಕೊಟ್ಟಿಲ್ಲ. ಹಳಗನ್ನಡ ಅಂತಲೇ ಅವ್ರು ಹೇಳಿರೋವಂಥದ್ದು.
ಹಳಗನ್ನಡದಲ್ಲೇ ಪೂರ್ವದ ಹಳಗನ್ನಡನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಾವು ಸಂಪೂರ್ಣವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯ ಆರಂಭದಿಂದಲೂ ಕೂಡ ಓದ್ಕೊಬೇಕಾಗುತ್ತೆ. ಹಾಗೆ ಕೃತಿಗಳ ಪರಿಚಯವನ್ನು ಕೂಡ ಮಾಡ್ಕೊಬೇಕು. ಯಾವ ಸ್ವರೂಪದ ಕೃತಿ ಅದು, ಯಾವ ಕಾಲಘಟ್ಟದಲ್ಲಿ ಯಾವ ಸ್ವರೂಪ ಅತ್ಯಂತ ಹೆಚ್ಚಿನ ಜನಮನ್ನಣೆಯನ್ನು ಪಡ್ಕೊಂಡಿತ್ತು, ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಆಗಿರುವಂತಹ ಭಾಷಾ ವೈವಿಧ್ಯತೆ ಎಂಥದ್ದು, ಯಾವ ಸ್ವರೂಪದಲ್ಲಿ ಬದಲಾವಣೆಯನ್ನು ಪಡ್ಕೊಂತು, ಯಾಕೆ ಬದಲಾವಣೆ ಆಯಿತು, ಇದೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ ಪಕ್ಕದಲ್ಲಿ ಮತ್ತೆ ಯಾವ್ಯಾವ ಬುಕ್ಸ್ಗಳನ್ನ ಓದಬೇಕು ಅಂತ ಸ್ವಲ್ಪ ರೆಫರೆನ್ಸ್ಗೆ ಹಾಕಿರ್ತೀನಿ ನೋಡಿ. ಇದು ಬರೀ ಕ್ರೈಸ್ಗಷ್ಟೇ ಅಲ್ಲ, ನಾನು ಈ ಮುಂಚೆ ಹೇಳಿದೆ HSTR, PU ಹಾಗೆ AP ಈ 3 ಸಿಲೆಬಸ್ನ ಕ್ಲಬ್ ಮಾಡಿ ಮುಂದಿನ ದಿನಗಳಲ್ಲಿ ವಿಡಿಯೋಸ್ನ ಹಾಕ್ತೀನಿ. ಜೊತೆಗೆ ಕೆಲವೊಂದಿಷ್ಟು ಬುಕ್ಸ್ಗಳ ಲಿಸ್ಟ್ನು ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಇವಾಗ ಕೊಡೋಂತಹ ಬುಕ್ಸ್ ಲಿಸ್ಟು ನಿಮಗೆ AP ವರ್ಗೂ ಅಸಿಸ್ಟೆಂಟ್ ಪ್ರೊಫೆಸರ್ವರೆಗೂ ಎಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಈ ಬುಕ್ಕಲ್ಲಿ ಸಿಗುತ್ತೆ. ನನ್ನ ಹತ್ರ ಆಲ್ಮೋಸ್ಟ್ 90% ಈ ಬುಕ್ ಇದೆ, ಒಂದು 2-3 ಇಲ್ಲ. ಬಟ್ ಅದನ್ನು ನಿಮಗೆ ಸೇರಿಸಿ ಪಟ್ಟಿಯಲ್ಲಿ ಕೊಟ್ಬಿಟ್ಟಿದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ಪರ್ಚೇಸ್ ಮಾಡಿ ಓದಿ, ಇಲ್ಲಾಂದರೆ ಖಂಡಿತವಾಗ್ಲೂ ನೀವು ಲೈಬ್ರರಿನಲ್ಲಿ ಓದ್ಕೊಂಡು ನಿಮ್ಮದೇ ಆಗಿರುವಂಥ ಓನ್ ನೋಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ, ಇವಾಗ ನಾವೇ ಓದಿ ಅದನ್ನು ಸಮರೈಸ್ ಮಾಡಿ ಚಿಕ್ಕದಾಗಿ ಪಾಯಿಂಟ್ ಬರ್ಕೊಳ್ಳೋದಕ್ಕೂ, ಬೇರೆಯವ್ರು ಓದಿ ಅದನ್ನು ಅವರು ಅರ್ಥ ಮಾಡಿಕೊಂಡು ಸಣ್ಣದಾಗಿ ಒಂದು ಸಾರಾಂಶದ ರೀತಿ ಬರೆದುಬಿಟ್ಟು ಅದನ್ನು ನಾವು ಓದೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನಾವು ಜಸ್ಟ್ ಸಾರಾಂಶನ ಓದ್ಬಿಟ್ವಿ ಅಂತಂದರೆ ಅದ್ರ ಮೂಲ ಏನಿತ್ತು ಅಂತ ಮರ್ತೋಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಒಂದು ಸಂಪೂರ್ಣ ಚಿತ್ರಣವನ್ನೇ ನಮಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ ಅದ್ರ ಮೂಲವನ್ನೇ ಓದಬೇಕು. ಹಾಗಾಗಿ ಇಲ್ಲಿ ಹಾಕೋಂಥ ಬುಕ್ಸ್ಗಳನ್ನ ಆಲ್ಮೋಸ್ಟ್ ದಯವಿಟ್ಟು ಓದೋದಕ್ಕೆ ಪ್ರಯತ್ನ ಪಡಿ. ಎಕ್ಸಾಮ್ ಹತ್ರ ಇದೆ ಅಂತ ನನಗೂ ಗೊತ್ತಿದೆ, ಓದೋದಕ್ಕಾಗೋದಿಲ್ಲ, ಬಟ್ ಆದ್ರೂ ಫ್ರೀ ಟೈಮಲ್ಲಿ ಓದಿ. ಸರಿ, ಆ ಬುಕ್ಸ್ ಲಿಸ್ಟ್ನು ಕೂಡ ಇಲ್ಲೇ ಸ್ಲೈಡಲ್ಲಿ ಹಾಕಿರ್ತೀನಿ, ಸೈಡಲ್ಲಿ ಒಂದ್ಸತಿ ನೋಡ್ಕೊಳ್ಳಿ ಆಯಿತಾ. ಈಗ ಘಟಕ 1ಗೆ ರಮಶ್ರೀ ಮುಗುಳಿಯವ್ರದ್ದು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಇದೆಯಲ್ವಾ, ಅದನ್ನು ತೊಗೊಂಡೋದಿ. ತುಂಬ ಚೆನ್ನಾಗಿರುವಂಥ ಪುಸ್ತಕ ಅದು. ನಾನು ಕೂಡ ತುಂಬ ವಿಡಿಯೋಗಳನ್ನ ಈ ಬುಕ್ನೇ ಓದ್ಬಿಟ್ಟು ಕವಿಗಳ ಬಗ್ಗೆ ಹೇಳಿರೋವಂಥದ್ದು ನೋಡಿ. ಇದನ್ನು ನಾನು ಯಾಕೆ ತುಂಬಾ ಒತ್ತಿ ಹೇಳ್ತಾ ಇದ್ದೀನಿ ಈ ಬುಕ್ನೇ ಓದಿ ಅಂತ ಅಂದರೆ, ತುಂಬ ಜನ ಕವಿಗಳು ರಮಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಕೃತಿಯನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಬೇರೆ ಬೇರೆ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸೊ ನಾವು ಬೇರೆ ಕೃತಿಗಳನ್ನ ಓದೋದಕ್ಕಿಂತ ರಮಶ್ರೀ ಮುಗುಳಿಯವರು ಬರೆದಿರೋಂಥ ಈ ಪುಸ್ತಕ ಓದೋದೇ ಬೆಟ್ರ್ ಅಲ್ವಾ. ಹಾಗಾಗಿ ನಂದು ಫಸ್ಟ್ ಪ್ರಿಫರೆನ್ಸು ಯಾವಾಗಲೂ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬಂತಂದರೆ ರಮಶ್ರೀ ಮುಗುಳಿಯವ್ರದ್ದು, ಅದನ್ನೇ ಓದಬೇಕು ಅಂತ. ಇನ್ನು ಆಲ್ರೆಡಿ ನೀವು ಅದನ್ನು ಓದಿರ್ತೀರಾ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇಲ್ಲ ನನಗೆ, ಅದಕ್ಕಿಂತ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತ ಅಂದರೆ ಇನ್ನು ನೆಕ್ಸ್ಟು ತಸು ಶ್ಯಾಮರಾಯರು ಬರೆದಿರೋಂತಹ ಕನ್ನಡ ಸಾಹಿತ್ಯ ಚರಿತ್ರೆ. ಇವರು ರಮಶ್ರೀ ಮುಗುಳಿಯವ್ರು ಹೇಳಿರೋದಕ್ಕಿಂತ ಒಂದು ಸ್ವಲ್ಪ ಡೀಟೇಲಾಗಿ ಹೇಳಿದ್ದಾರೆ ತಸು ಶ್ಯಾಮರಾಯರು. ಇದನ್ನು ಕೂಡ ಓದ್ಬೋದು, ಆದರೆ ಸ್ವಲ್ಪ ದೊಡ್ಡ ಬುಕ್ ಇದು, ಓದೋದಕ್ಕೆ ಈ ಟೈಮಲ್ಲಿ ಸ್ವಲ್ಪ ಸೂಕ್ತ ಅಲ್ಲ ಅಂತ ನನಗೂ ಕೂಡ ಅನಿಸುತ್ತೆ. ಆದರೂ ಈ ಬುಕ್ನು ಕೂಡ ರೆಫರ್ ಮಾಡ್ತೀನಿ ಓದೋದಕ್ಕೆ. ಯಾಕಂದರೆ ಇವರು ಈ ಮಿಷನರಿಗಳು ಆಗಮನ ಆಯ್ತಲ್ವ, ಅಲ್ಲಿಂದನೂ ಕೂಡ ಬರೆದಿದ್ದಾರೆ ಏನೇನೆಲ್ಲ ಬೆಳವಣಿಗೆಗಳು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಮೇಲೆ ಆಯಿತು, ಯಾವೆಲ್ಲ ಪರಿಣಾಮವನ್ನು ನಮ್ಮ ಕನ್ನಡ ಅನುಭವಿಸ್ತು ಅನ್ನೋದು ಕೂಡ ತುಂಬ ಸವಿವರವಾಗಿ ತಸು ಶ್ಯಾಮರಾಯರು ಬರೆದಿದ್ದಾರೆ ಕನ್ನಡ ಸಾಹಿತ್ಯ ಚರಿತ್ರೆ. ಆಮೇಲೆ ಇನ್ನೊಂದು ಹೇಳೋದು ಮರೆತೆ ನೋಡಿ, ಈ ಬುಕ್ನ ನೀವು ಸಂಪೂರ್ಣವಾಗಿ ಓದ್ತಿದ್ದೀರಾ ಅಂತಂದರೆ PU ಮತ್ತು AP ಆಸ್ಪಿರೆಂಟ್ ಏನೆಲ್ಲ ಪ್ರಶ್ನೆಗಳು ಬರ್ತಾವಲ್ಲ, ಎಲ್ಲಿಂದ ಬರ್ತವೆ ಅಂತಂದರೆ ಕೆಲವೊಂದು ಪ್ರಶ್ನೆಗಳು ಈ ಬುಕ್ಕಿಂದನೇ ಬರ್ತವೆ. ತುಂಬ ನಾನು ಓದಿರೋ ಪ್ರಕಾರ ಆಲ್ಮೋಸ್ಟ್ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕಾದ್ರೆ ಇದು ಎಲ್ಲೋ ಓದಿದ್ದೀನಲ್ವಾ ಅಂತ ಹುಡುಕಿ ನೋಡಿದಾಗ ಅದು ತಸು ಶ್ಯಾಮರಾಯರ ಬುಕ್ಕಲ್ಲಿ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ತಸು ಶ್ಯಾಮರಾಯರದು ಓದ್ಕೊಳ್ಳಿ. ಇನ್ನು HSTR ಲೆವೆಲ್ಗೆ ಅಂದರೆ ನಮಗೆ ರಮಶ್ರೀ ಮುಗುಳಿಯವ್ರ ಬುಕ್ಕೆ ಸಾಕಾಗುತ್ತೆ. ಇನ್ನು ಹೊಸಗನ್ನಡ ಸಾಹಿತ್ಯ ಚರಿತ್ರೆ SL ಶೇಷಗಿರಿರಾವ್. ಈ ಘಟಕ 1ಕ್ಕೆ ನಮಗೆ ರಮಶ್ರೀ ಮುಗುಳಿಯವ್ರದ್ದು SL ಶೇಷಗಿರಿರಾವ್ ಅವ್ರದ್ದು 2 ಬುಕ್ನ ಪರ್ಚೇಸ್ ಮಾಡಿ ನೀವು ಇಟ್ಕೊಳ್ಳಿ. ಸಾಧ್ಯ ಆದರೆ ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬುಕ್ಕಲ್ಲೇ ಲೈನ್ ಹಾಕ್ಕೊಂಡು ಮೇನ್ ಪಾಯಿಂಟ್ಗೆ ಓದ್ಕೊಳ್ಳಿ, ಓಕೆನಾ. ಇನ್ನು ಘಟಕ 2 ಅಂತ ಇದೆ, ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು. ನೋಡಿ ಎಷ್ಟು ಬ್ರೀಫಾಗಿ ಹೆಂಗೆ ಹೇಳ್ಬಿಟ್ಟಿದ್ದಾರೆ. ಕಾವ್ಯ ಮೀಮಾಂಸೆ ಯಾವುದು? ಕಾವ್ಯ ಮೀಮಾಂಸೆ ಅಂದರೆ ಭಾರತೀಯ ಕಾವ್ಯ ಮೀಮಾಂಸೆನಾ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆನಾ? ಅವರು ಯಾವ್ದು ಬೇಕಾದರೂ ಕೇಳ್ಬೋದಲ್ವಾ, ಅಥವಾ ಒಂದನ್ನು ಕೇಳಿ ಒಂದು ಕೇಳ್ದೇನೂ ಬಿಡ್ಬೋದು. ಕರೆಕ್ಟಾಗಿ ಕೊಟ್ಟಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಓದ್ಕೋಬೇಕು, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನು ಕೂಡ ಓದ್ಕೊಬೇಕು. ಅದಕ್ಕೆ ಇಲ್ಲಿ ನಮಗೆ ತೀನಾಮ್ ಶ್ರೀ ಅವ್ರದ್ದು ಬುಕ್ಕು ತುಂಬಾ ಹೆಲ್ಪ್ ಆಗುತ್ತೆ ಭಾರತೀಯ ಕಾವ್ಯ ಮೀಮಾಂಸೆಗೆ. ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ ಇನಾಮ್ದಾರ್ ಅವ್ರದ್ದು ಬುಕ್ಕು ತುಂಬಾ ಚೆನ್ನಾಗಿದೆ. ಇನ್ನು ನನಗೆ 2 ಬುಕ್ಕು ಓದೋದಕ್ಕೆ ಕಷ್ಟ ಆಗುತ್ತೆ, ಈ 2 ಒಂದೇ ಬುಕ್ಕಲ್ಲಿರೋದು ಯಾವುದಾದ್ರೂ ಮಾಹಿತಿ ಇರೋಂಥ ಬುಕ್ಸ್ ಇದಾವ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೂ ಇದೆ. ತೌಲನಿಕ ಕಾವ್ಯ ಮೀಮಾಂಸೆ ಅಂತ ತಿಪ್ಪೇರುದ್ರಸ್ವಾಮಿಯವರು ಬರೆದಿರೋಂಥ ಒಂದು ಬುಕ್ಕು. ಸ್ವಲ್ಪ ಚಿಕ್ಕದಾಗಿದೆ ಮಾಹಿತಿಗಳು, ಆದರೆ ನಾನು ಇಲ್ಲಿ 2 ಬುಕ್ ಕೊಟ್ಟಿದ್ದೀನಲ್ವ, ತೀನಾಮ್ ಶ್ರೀ ಅವರು ಮತ್ತು ಇನಾಮ್ದಾರ್ ಅವ್ರದ್ದು. ಇದು ತುಂಬಾ ಚೆನ್ನಾಗಿದೆ, ತುಂಬಾ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನಂತೂ ಈ 2 ಬುಕ್ಗಳನ್ನೇ ರೆಫರ್ ಮಾಡೋದು. ಆದರೆ ತೌಲನಿಕ ಕಾವ್ಯ ಮೀಮಾಂಸೆ ಓದೋದಕ್ಕೆ ನಿಮಗೆ ಟೈಮೇ ಇಲ್ಲ, ಆದರೂ ನನಗೆ ಮಾಹಿತಿ ಬೇಕು ಅಂತಂದಾಗ ನೀವು ಆ ಬುಕ್ನ ಸ್ವಲ್ಪ ನೋಡ್ಕೊಬೋದು. ಅಥವಾ ನಿಮಗೆ ಎಲ್ಲ ಮಾಹಿತಿ ಚೆನ್ನಾಗಿ ಗೊತ್ತಿದ್ದು ರಿವೈಸ್ಗೆ ಏನಾದರೂ ಬೇಕು ಅಂದಾಗ ಈ ತೌಲನಿಕ ಕಾವ್ಯ ಮೀಮಾಂಸೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಪರ್ಸ್ನಲಿ ನನಗೆ ಅದೇ ಥರನೇ ಅನಿಸಿದ್ದು, ಓಕೆನಾ.
ಈಗ ಕಾವ್ಯಮೀಮಾಂಸೆದ ಬಗ್ಗೆ 2 ಬುಕ್ಗಳನ್ನ ಹೇಳಿದೆ. ಇನ್ನು ಛಂದಸ್ಸಿಗೆ ಇದಕ್ಕೆ ಮಾರ್ಕೆಟಲ್ಲಿ ತುಂಬ ಒಳ್ಳೊಳ್ಳೆ ಛಂದಸ್ಸಿನ ಬುಕ್ಗಳು ಕೂಡ ಸಿಗ್ತವೆ. ಆದರೆ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡೋದು ಮೈಸೂರು ಪ್ರಕಟಣೆ ಮಾಡುವಂತಹ ಕನ್ನಡ ಕೈಪಿಡಿ. ಇದು ತುಂಬಾ ಚೆನ್ನಾಗಿದೆ. ಅದು ಬಿಟ್ಟರೆ ಛಂದೋ ವಿಕಾಸ ನನ್ನ ಹತ್ರ ಇರೋವಂಥದ್ದು DS ಕರ್ಕಿ ಅವ್ರದ್ದು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಗಿದ್ದಾಗ ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೆ ನವಂಬರ್ 1ಕ್ಕೆ. ತುಂಬಾ ಚೆನ್ನಾಗಿದೆ ಅದು. ಈಗಲೂ ಕೂಡ ನನ್ನ ಹತ್ರ ಇದೆ. ಛಂದಸ್ಸು ತುಂಬ ಅದ್ಭುತವಾಗಿ ಛಂದಸ್ಸು ಅಂದರೆ ಏನು ಅನ್ನೋದ್ರಿಂದ ಹಿಡಿದು ಅದರ ಎಲ್ಲ ಮಜಲುಗಳನ್ನು ವಿವರವಾಗಿ ಕೊಟ್ಟಿದೆ. ತುಂಬ ಸಣ್ಣ ಬುಕ್ಕು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಘಟಕ 3 ಕನ್ನಡ ಭಾಷೆ ಮತ್ತು ವ್ಯಾಕರಣ. ನೋಡಿ, ಕನ್ನಡ ಭಾಷೆಗೆ ಚಿದಾನಂದ ಮೂರ್ತಿಯವರು ಬರೆದಿರುವಂತಹ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಈ ಬುಕ್ನ ತೊಗೊಂಡು ಓದಿ, ಅಥವಾ ಲೈಬ್ರರಿನಲ್ಲಿ ಸಿಗುತ್ತೆ, ತಗೊಂಡು ಓದಿ. ಯಾಕಂದರೆ ಇಲ್ಲಿ ಭಾಷೆಯ ಆರಂಭದಿಂದ ಆ ಭಾಷೆ ದೈವದತ್ತವಾದದ್ದ ಅಥವಾ ಮಾನವನ ಸತತ ಪ್ರಯತ್ನದಿಂದ ಬಂದಿದ್ದ, ಭಾಷೆಯ ಲಕ್ಷಣ ಯಾವುದು, ಭಾಷಾ ಸಿದ್ಧಾಂತಗಳು ಯಾವ್ಯಾವುದು, ಚಾಮ್ಸ್ಕಿ ಅವರ ವಾದ ಏನು, ಈ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಚರ್ಚಿಸಿದ್ದಾರೆ. ಹಾಗಾಗಿ ಈ ಬುಕ್ಸ್ನ ರೆಫರ್ ಮಾಡಿ. ಅಥವಾ ನಿಮಗೆ BEd ಅಲ್ಲಿ ಏನಾದರೂ ನೋಟ್ಸ್ ಇನ್ನೂ ಹಾಗೆ ಇಟ್ಕೊಂಡಿದ್ರೆ, ಈ ಭಾಷೆ ಅಲ್ಲ ಇತ್ತಲ್ವಾ, ಅದಿತ್ತು ಅಂದರೆ ಅದೇ ಸಾಕಾಗುತ್ತೆ. ಸ್ವಲ್ಪ ನೀಟಾಗಿ ನೋಡ್ಕೊಂಬಿಡಿ. ಇನ್ನು ವ್ಯಾಕರಣ ನೋಡಿ, ವ್ಯಾಕರಣ ನಾವು ಸ್ಕೂಲಿಂದನೂ ಓದ್ಕೊಂಬಂದಿರ್ತೀವಿ. ಇದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ. ವರ್ಣಮಾಲೆ, ಸಂಧಿಗಳು, ಸಮಾಸಗಳು, ವಿಭಕ್ತಿ ಪ್ರತ್ಯಯಗಳು, ನಾಮಪದ, ಕೃದಂತ, ತದ್ದಿತಾಂತ, ವಾಕ್ಯಗಳು, ಅಲಂಕಾರಗಳು, ಇವೆಲ್ಲವನ್ನು ನಾವು ವ್ಯಾಕರಣಾಂಶಗಳಲ್ಲಿ ನೋಡ್ಕೊಬೇಕು, ಯಾವುದು ಬಿಡ್ದಂಗೆ. ಇಲ್ಲಿ ಕೊಟ್ಟಿರುವಂಥ ಪುಸ್ತಕಗಳ ಪಟ್ಟಿಯನ್ನು ಬಿಟ್ಟು ನನ್ನ ಹತ್ರ ಇರೋಂತಹ ಅಂದರೆ ಸಾರಾಂಶದ ರೀತಿ ಇರುವಂಥ ಪುಸ್ತಕಗಳು ನಾನು ಓದಿ ಏನಾದರೂ ಡೌಟ್ಸ್ ಇದ್ದರೆ ಆ ಬುಕ್ಕಲ್ಲಿ ಕ್ಲಾರಿಫೈ ಮಾಡ್ಕೋತೀನಿ. ಒಂದು ಚಿ.ಸಿ. ಲಿಂಗಣ್ಣ ಅವರು ಬರೆದಿರುವಂತಹ ಕನ್ನಡ ಸಂಸ್ಕೃತಿ ಕೋಶ, ಇನ್ನೊಂದು ರಾಜಪ್ಪ ದಳವಾಯಿಯವರು ಬರೆದಿರುವಂತಹ ಕನ್ನಡ ಸಾಹಿತ್ಯ ಕೋಶ. ಈ 2 ಬುಕ್ಗಳು ತುಂಬಾ ಚೆನ್ನಾಗಿದ್ದಾವೆ. ಸಿಲೆಬಸ್ಸಲ್ಲಿರೋಂಥ ಎಲ್ಲ ಟಾಪಿಕ್ಗಳನ್ನ ಕವರ್ ಮಾಡಿದ್ದಾರೆ. ಆದರೆ ಇನ್ ಡೀಟೇಲ್ ಆಗಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಅದು ಸಾರಾಂಶದ ರೀತಿಯಲ್ಲಿನೇ ಇರೋವಂಥದ್ದು. ಸರಿ, ಇವಾಗ ಒಂದು 8 ಬುಕ್ಸ್ಗಳನ್ನ ಹೇಳಿದೆ ಅಲ್ವಾ. ಈ ಬುಕ್ಸ್ಗಳು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಕ್ರೈಸ್ಗೆ, HSTRಗೆ, ಹಾಗೆ PU ಲೆವೆಲ್, AP ಲೆವೆಲ್ಗೂ ಕೂಡ ಅಧ್ಯಯನವನ್ನು ನಡೆಸಿದ್ರೆ ಬೇರೆ ಬುಕ್ಸ್ಗಳ ಅವಶ್ಯಕತೆ ಬೀಳೋದಿಲ್ಲ. ಕನ್ನಡ ಸಾಹಿತ್ಯ ಚರಿತ್ರೆದು 10 ಸಂಪುಟಗಳ ಬುಕ್ ಬರುತ್ತೆ. ಅದರಲ್ಲಿ ಈ ರಗಳೆ ಸಾಹಿತ್ಯ, ಶಾಸ್ತ್ರ ಸಾಹಿತ್ಯ, ವಚನ ಸಾಹಿತ್ಯ, ಷಟ್ಪದಿ ಸಾಹಿತ್ಯ, ಚಂಪು ಕವಿಗಳು, ಈ ಥರ ಒಟ್ಟು 10 ಸಂಪುಟಗಳಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಅದು ಹಳಗನ್ನಡಕ್ಕೆ ಮತ್ತು ನಡುಗನ್ನಡಕ್ಕೆ ತುಂಬಾ ಯೂಸ್ ಆಗುತ್ತೆ. ಎಕ್ಸಾಮ್ ಹತ್ರ ಇಟ್ಕೊಂಡು ಅದೆಲ್ಲ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಬೇಕಿದ್ರೆ ಪರ್ಚೇಸ್ ಮಾಡಿ ಇಟ್ಕೊಂಡಿರಿ, ಯಾವಾಗಾದರೂ ಓದಿರಂತೆ. ಅಥವಾ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ನೀವು ಅದನ್ನು ನೋಡ್ಕೊಬೋದು. ಇಲ್ಲಾಂದರೆ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಅದು ಲೈಬ್ರರಿಗೆ ಹೋದಾಗ ಆ ಬುಕ್ಸ್ ಕಡೆ ಒಂದ್ಸತಿ ಕಣ್ಣಾಡಿಸಿ, ನಿಮಗೆ ಬೇಕು ಅಂದರೆ ತಗೊಳ್ಳಿ, ಇಲ್ಲಾಂದರೆ ಲೈಬ್ರರಿನಲ್ಲೇ ಓದ್ಕೊಳ್ಳಿ. ಸರಿ, ಇದಿಷ್ಟಾಗಿತ್ತು ಕ್ರೈಸ್ ನಿರ್ದಿಷ್ಟ ಕನ್ನಡ ಪ್ರಶ್ನೆ ಪತ್ರಿಕೆಯ ಪಠ್ಯಕ್ರಮ ಹಳೆ ಮಾದರಿಯನ್ನು ಅನುಸರಿಸಿ. ಹಾಗೆ ಪುಸ್ತಕಗಳ ಪಟ್ಟಿ ಕ್ರೈಸ್ನು ಒಳಗೊಂಡಂತೆ HSTR, PU ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ನಿರ್ದಿಷ್ಟ ಕನ್ನಡ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿರುವಂತಹ ಪುಸ್ತಕಗಳ ಲಿಸ್ಟ್.